ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 17. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸುವುದು. ಕೆಳಗಡೆಯಲ್ಲಿ ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ವಾಲಗ ಗೋದಾಳ ಕಿವಿಗೆ ಅಪಸ್ವರದ ರಣವಾದ್ಯವಾಗಿ ಕೇಳಿಸಿರಬಹುದು. ತಮ್ಮೆಲ್ಲರನ್ನು ಕಷ್ಟದಲ್ಲಿ ಬಿಟ್ಟು ಅಕ್ಕ ತಾನು ಮಾತ್ರ ಶ್ರೀಮಂತನನ್ನು ಮದುವೆಯಾಗಿ ಸುಖವಾಗಿರುತ್ತಾಳೆ. ಅಕ್ಕ ಬೇಕೆಂದೇ ಹೀಗೆ ಮಾಡಿರಬಹುದು ಎಂದವಳು ಯೋಚಿಸಿರಲು ಸಾಕು. ಕೆಳಗಡೆಯ ಗದ್ದಲ ವೈಭವ ಅವಳಿಗೆ ಕೇಳಿಸುತ್ತಲೇ ಇತ್ತು ಮತ್ತು ಹಿತ್ತಲಿನ ಅಂಗಳದಲ್ಲಿ ಯಾರೋ ಗೋದಾವರಿಯಲ್ಲಿ ಎಂದು ಹುಡುಕುತ್ತಿರುವುದು ಕೇಳಿಸಿತು. ಆದರೆ ಏಕೋ ಅವಳು ಕಲ್ಲಾಗಿ ಕೂತಿದ್ದಳು. ಇತ್ತ ಬೃಂದಾಗಾದರೂ ಇದುವರೆಗೂ ಉಳಿದ ಮನಸ್ಥೈರ್ಯ ಈಗ ಉಳಿದಿರಲಿಲ್ಲ. ಧಾರೆಯಾಗುತ್ತಿರುವಾಗ ಮನಸೋಕ್ತಿ ಅಳುತ್ತಿದ್ದಾಳೆ. ಯಾರ ಸಮಾಧಾನದಿಂದಲೂ ಅವರ ಕಣ್ಣೀರು ತಡೆಯುವಂತಿರಲಿಲ್ಲ. ಇದರಿಂದ ತುಂಬ ಅಸಮಾಧಾನವಾದದ್ದು ತಾರಾಗೆ. ಅವಳು ತಾಯಿಯ ಹತ್ತಿರ ಸಿಡುಗುಟ್ಟಿದಳು. ಯಾಕಮ್ಮ ಹಂಗ ಇಷ್ಟ ಇಲ್ಲದಾಕಿಗ ಬಲವಂತ ಮಾಡಿ ಕಟ್ಟಿದ್ದೀರಿ? ಮೊದಲು ಯಾಕೆ ಒಪ್ಕೊಳ್ಬೇಕಾಗಿತ್ತು? ಈಗ ಹಸಿಮಣೆ ಮ್ಯಾಲ್ ಕೂತು 1000 ಮಂದಿ ಎದುರ್ಗ ಹಿಂಗ ಅಳುದಂದ್ರ ಏನ್ ಚಂದ? ನೋಡಿದವರು ನಮಗ್ ತಾನ ಕೆಟ್ಟ ಹೆಸರು ಹಚ್ತಾರ. ಈ ಮಾತು ಬೃಂದಾನ ಕಿವಿಗೆ ಬೀಳದೆ ಹೋಗಲಿಲ್ಲ ಮತ್ತು ವಸಂತನ ಕಿವಿಯಿಂದಲೂ ಪಾರಾಗಲಿಲ್ಲ. ಸೀತಾಬಾಯಿಯವರು ತಟ್ಟನೆ ಸೊಸೆಯ ಹತ್ತಿರ ಬಂದು ಹೇಳಿದರು, ನೋಡವ ಬೃಂದ, ಎಂಥ ಹೆಣ್ಣುಮಕ್ಕಳಿಗೂ ತವ್ರ ಮನೆ ಬಿಡುವಾಗ ದುಃಖ ಬರ್ತದ ಕರ. ಆದ್ರ ನೀನು ಹಿಂಗೆ ಒಂದೇ ಸಮನ ಅಳುವುದಂದ್ರ ನಮ್ಗೆ ಬಹಳ ಕೆಟ್ಟನಿಸ್ತದ. ನೋಡಿದ ಮಂದಿ ಏನ್ ತಾನ ತಿಳಿದಾರು? ಹಸಿಮಣಿಯಿಂದ ಎದ್ಮ್ಯಾಲ ಕ್ವಾಣಿ ಒಳಗ ನಿನ್ಗೆ ಬೇಕಾದ ಹಂಗ ಹತ್ತು ಬಿಡು. ಈಗ ಆರತಿ ಆಗೋ ತನಕ ತುಸು ನಗ್ನಗ್ತಾ ಕೂತಿದ್ರ ಸಾಕು. ಬೃಂದ ಬಹಳ ಕಷ್ಟದಿಂದ ದುಃಖ ತಡೆದಳು. ಅಷ್ಟರಲ್ಲೇ ತಾಯಿಯು ಕಿವಿಯಲ್ಲಿ ಬಿಸುಗುಟ್ಟಿ ಗದರುವುದರಿಂದ ಅವಳು ಕಣ್ಣೀರು ತಡೆಯಲೇಬೇಕಾಯಿತು. ಆದರೆ ಈಗ ಗೋದ ಅಲ್ಲಿಲ್ಲದೆ ಕಣ್ಮರೆಯಾಗಿ ಕುಳಿತಿರುವುದರ ಅರ್ಥವೂ ಅವಳಿಗಾಯಿತು. ವಸಂತ ಎಲ್ಲವನ್ನು ನೋಡುತ್ತಿದ್ದರೂ ನಗುನಗುತ್ತಾ ಸುಮ್ಮನೆ ಕುಳಿತಿದ್ದ. ಅತಿ ಮುಖ್ಯವಾದ ಕೆಲವು ಕಲಾಪಗಳು ಮುಗಿದೊಡನೆಯೇ ಆರತಿಯೂ ಆಗಿ ವಧುವರರು ಹಸೆಯಿಂದ ಎದ್ದರು. ತುಂಗಾಬಾಯಿ, ಸುಬ್ಬಣ್ಣಾಚಾರು ಯಂತ್ರದ ಬೊಂಬೆಗಳಾಗಿದ್ದರು. ಹಸೆಯಿಂದ ಎದ್ದೊಡನೆ ವಸಂತ ಯಾರ ಮುಲಾಜು ಇಲ್ಲದೆ ಹೆಂಡತಿಯನ್ನು ತನ್ನ ಕೋಣೆಗೆ ಕರೆದೊಯ್ದು ಬಾಗಿಲು ಮುಂದೆ ಮಾಡಿ ಹೆಂಡತಿಯನ್ನು ಮುಂದೆ ನಿಲ್ಲಿಸಿಕೊಂಡು ಕೊನಿಕರದಿಂದ ಕೇಳಿದ, ಬೃಂದ, ಈ ಹೆಳವನನ್ನ ಮದುವೆ ಆಗಿದ್ದಕ್ಕ ನಿನ್ಗ ಈಗ ಬಹಳ ಕೆಟ್ಟನಿಸ್ತದ ಅಲ್ಲ? ಬೃಂದ ತಟ್ಟನೆ ತಲೆ ಎತ್ತಿ ಗಂಡನನ್ನು ನೋಡಿದಳು. ಅವನ ಕಣ್ಣುಗಳು ಕನಿಕರದ ಕಂಪನಿಯಲ್ಲಿ ತೇಲುತ್ತಿವೆ. ಹುಬ್ಬಿನ ನಡುವೆ ಕುಂಕುಮ, ಅವನ ಗುಂಗುರು ಕ್ರಾಪಿನಲ್ಲಿ ನಕ್ಷತ್ರಗಳಂತೆ ಅಕ್ಷತೆಯ ಕಾಳುಗಳು ಕುಳಿತಿವೆ. ಗಂಡನ ಕಂಪನಿ ಅವಳಿಗೆ ಮತ್ತೆಲ್ಲವನ್ನೂ ಮರೆಸಿತು. ಕೂಡಲೇ ಅವಳು ಗಂಡನ ಎದೆಗೊರಗಿ ಬಿಕ್ಕಿದಳು. ಕ್ಷಮಿಸ್ಬೇಕ್ರಿ, ನನ್ನ ಈ ಬಗ್ಗೆ ನನ್ನ ತಪ್ಪು ತಿಳಿಬಾರ್ದು. ನೀವು ಯಾಕೆಂದು ಹೇಳಲಿಕ್ಕೆ ಬರ್ದು ಸುಮ್ಗ ದುಃಖ ಉಮ್ಮಳಿಸ್ ಬರ್ತದ ನನ್ಗ. ಇಲ್ಲಿ ಇನ್ನೂ ಅಳುವುದಿಲ್ಲ. ನಿಮ್ಮ ಹತ್ರ ಬಂದು ನಿಂತೀನಿ. ಇನ್ನೂ ಅಳು ಬರೋದು ಇಲ್ರಿ ನನ್ಗ. ನನ್ನ ತಂಗಿ ಗೋದಾಗೆ ಈ ಸಂಗತಿ ಮೊದಲು ಹೇಳಿದ್ದಿಲ್ಲ. ನಿನ್ನೆ ಅವಳಿಗೆ ತಿಳಿದಿದ್ದು. ನನ್ಗ ಮದ್ವೆ ಅಂತ ಇವತ್ತು ಅವಳು ನನ್ನ ಮುಖ ನೋಡಿ ನೋಡಿ ಅಳಲಿಕ್ಕೆ ಹತ್ತಿದ್ಲು. ಅದಕ್ಕೆ ನನಗೂ ಅಳು ಬಂತು. ಆತು, ಇನ್ನು ಅಳುವುದಿಲ್ಲ. ವಸಂತ ಆ ನವವಧುವನ್ನು ಬಿಗಿದಪ್ಪಿಕೊಂಡ. ಅವನ 2 ಹನಿ ಕಂಬನಿ ಅವಳ ತಲೆಗೂದಲಿನಲ್ಲಿ ಬಿದ್ದು ಹಿಂಗೆ ಹೋಯಿತು. ಅವನು ಅವಳ ಕೆದರಿದ ಮುಂಗೂದಲು ಸವರುತ್ತ ಮೆಲ್ಲಗೆ ಉಸಿರಿದ. ಖರೆ ಬೃಂದ, ಈ ಹೆಳವನ್ನ ಕಟ್ಟಿಕೊಂಬುದು ಏನ್ ಖಾಲಿ ಮಾತಲ್ಲ. ಮತ್ತೆ 2 ದಿನ ಕಾದಿದ್ರ ನಿನ್ಗ ಮೈ ಕೈ ನೆಟ್ಟಗಿರೋ ಗಂಡ ಸಿಕ್ತಿದ್ದ. ಈಗ ನನ್ನಂಥವನನ್ನ ಕಟ್ಟಿಕೊಂಡು ಬಾಳಿನೊದ್ದಕ್ಕೂ ನೋಡ್ತಾ ಇರೋದಂದ್ರ ಎಂಥ ಸಂಕಟದ್ದು. ನಿನ್ನಂಥ ಚೆಲುವಿ ಪ್ರಾಯದಾಕೀಗ ವಯೋಧರ್ಮ ಸಹಜ ಆಶಾ ಆನಂದ ಇದ್ದೇ ಇರ್ತದ. ನಾನು ಕಟ್ಟಿಕೊಂಡು ನೀನು ಈಗಲೇ ಸನ್ಯಾಸಿನಿ ಎಲ್ಲ ಬಿಟ್ಕೊಟ್ಬಿಡು ಅಂದ್ರ ಯಾರು ಒಪ್ಪೋ ಮಾತದ ಹೇಳು? ಎಲ್ಲಿ ಇತ್ತ ನೋಡು. ಈಗ ನಾನು ನಿನ್ನ ಕ್ಷಮಿಸೋ ಅಂಥದ್ದೇನೂ ಇಲ್ಲ. ನೀನೇ ನನ್ನ ಕ್ಷಮಿಸಬೇಕು ಅಲ್ಲೇನು? ಬೃಂದ ತಲೆ ಎತ್ತಿದಳು. ಹರಿದ್ರ ಕುಂಕುಮ ಹೂಮಾಲೆಗಳಿಂದ ಶೋಭಿತಳಾದ ನವವಧು ಮಿನುಗುವ ಹೊಸ ಆಭರಣಗಳು, ನೀಲದ ಜರದ ಚೀನಾಂಬರ ಮತ್ತು ವಾಸನೆ, 10 ಕೆಂಪಾದ ಕಣ್ಣು ಮೂಗುಗಳು. ಅವಳು ಅವನ ಬಾಯ ಮೇಲೆ ಬೆರಳಿಟ್ಟಳು. ಬಿಡ್ತು ಅನ್ರಿ, ನಾನಿನ್ನೂ ಅಳುವುದಿಲ್ಲ. ನಾನು ಮೊದಲು ಬಾರಿಗೆ ಬಂದಾಗಲೇ ನೀವು ನನ್ನ 4 ಬಾರಿ ಕೇಳಿ ಒಪ್ಪಿಗೆ ಪಡೆದಿದ್ದೀರಿ. ನನ್ಗೆ ಯಾರೂ ಜುಲ್ಮಿ ಮಾಡಲಿಲ್ಲ. ನಿಮ್ಮನ್ನು ಕಾಣೋದಕ್ಕೆ ಮೊದಲೇ ನಾನು ಒಪ್ಪಿಕೊಂಡೀನಿ. ಈಗ ತಪ್ಪು ನಂದ. ಆದ್ರೆ ಈಗ ನಾನು ನಿಮ್ಮ ಮಾರಿ ನೋಡ್ಲಾರೆ. ನೀವು ಮೊದಲು ನಗ್ಬೇಕ್ರಿ. ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ಆಲಂಗಿಸಿ ಅವನು ನಕ್ಕು ಬಿಟ್ಟ. ಹುಚ್ಚು ಹುಡುಗಿ, ಈಗ ನಾನು ನಕ್ಕಾತು. ನೀನು ಹೊರಗೆ ಹೋಗುವಾಗ ನಗ್ನಗ್ತಾ ಹೋಗು ತಿಳಿತಾ. ಮತ್ತ ನಿನ್ನ ಅಳುನ ನನ್ನ ಕೋಲಿಲಿ ಬಿಟ್ಟು ಹೋಗು. ರಾತ್ರಿ ಇಲ್ಲಿ ಬಂದಾಗ ಮತ್ತೆ ಬೇಕಾದ್ರೆ ಅಳುವಂತಿ. ಬೃಂದ ಲಜ್ಜಿತಳಾಗಿ ಅಂದಳು. ಇಲ್ರಿ, ಇನ್ನು ನನ್ನ ಅಳುನ ನನ್ನ ಒಂದಿಗೆ ಹೊರಗೆ ಒಯ್ದು ತಿಪ್ಪಕ್ಕೆ ಹಾಕ್ಬರ್ತೀನಿ. ನಿಮ್ಮ ಮುಂದೆ ಎಂದೂ ಅಳುವುದಿಲ್ಲ. ಹಂಗಾದ್ರ ನನ್ನ ಹಿಂದೆ ಅಳತಿಯನ್ನು? ಛೇ, ಹಾಂಗಲ್ರಿ. ಯಾರ ಮುಂದೂ ಯಾರ ಹಿಂದೂ ಅಳುಲ್ಲ.
ಆತೆಲ್ಲೋ. ಆಗಲೇ ಹೊರಗಡೆಯಿಂದ ಬಾಪೂರಾಯರ ಕರೆ ಕೇಳಿಸಿತು. ವಸಂತ, ಭೂಮದಿಯಲ್ಲಿ ಹಾಕ್ಸಾತು, ಬಾಪ ಊಟಕ್ಕ, ನಿನ್ ಹೆಂಡ್ತಿನೂ ಕರ್ಕೊಂಡ್ ಬಾ. ಬೃಂದ ಸರಕ್ಕನೆ ಗಂಡನ ಕೈಯಿಂದ ಬಿಡಿಸಿಕೊಂಡಳು. ಅವನು ನಗುತ್ತಾ ಅವಳ ಬಲಗೈ ಹಿಡಿದು, ನಿನ್ ಕರ್ಕೊಂಡು ಬರ್ಲಿಕ್ಕೆ ಹೇಳಾರ ಬಾಪು ಮಾಮ, ಬಾ ನನ್ನ ಜೊತಿಲೆ ಎಂದ. ಗಂಡನ ಕೈ ಹಿಡಿದು ಹೊರಬಂದ ಬೃಂದ ತನ್ನ ತಂಗಿಯನ್ನು ಕರೆದು ಕೇಳಿದಳು, ತಾಳ ನೋಡು, ಕರ್ಕೊಂಡು ಬಾ ಊಟಕ್ಕ. ಮತ್ತೆ ಗೋದಾವರಿಯ ತಪಾಸಣೆ ನಡೆದು ಕಡೆಗೆ ರುಕ್ಮಿಣಿಬಾಯಿಯವರೇ ಅವಳನ್ನು ಕರೆದು ಊಟಕ್ಕೆ ಕೂರಿಸಬೇಕಾದರೆ ಸಾಕು ಬೇಕಾಯಿತು. ದಂಪತಿಗಳಿಗೆ ಸೋಫಾದ ಮೇಲೆ ಟೇಬಲಿನ ಮೇಲೆಯೇ ಭೂಮದೆಲೆ ಹಾಕಿದರು. ಬೃಂದ ಈಗ ಗಂಡನಿಗೆ ಮಾತು ಕೊಟ್ಟಂತೆ ಅಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಗು ನಗುತ್ತಾ ಗಂಡನ ಮಗ್ಗುಲಲ್ಲಿ ಕುಳಿತಳು. ಗೋದಾವರಿ ಮಾತ್ರ ಯಾರೊಡನೆಯೂ ಮಾತನಾಡದೆ ಒಂದು ಮೂಲೆಯಲ್ಲಿ ಕುಳಿತು ಊಟ ಮಾಡಿ ಎದ್ದು ತನ್ನ ಕೋಣೆ ಸೇರಿಕೊಂಡಳು. ತಮ್ಮದೇ ಖರ್ಚೆಂದು ಬಿಂದುರಾಯರು ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಅವರ ಬಳಗವೂ ದೊಡ್ಡದು. ಈ ಜನ್ಮದಲ್ಲಿ ಇಂತಹ ಒಂದು ಸಮಾರಂಭ ಸಾಧ್ಯವೇ ಇಲ್ಲ ಎಂದುಕೊಂಡಿದ್ದ ಅವರಿಗೆ ಈಗ ಇದು ಒದಗಿ ಬಂದದ್ದು ಮಹದಾನಂದವೆನಿಸಿದೆ. ಊಟದ ನಂತರ ಮತ್ತೆ ಮಡದಿಯನ್ನು ತನ್ನ ಕೋಣೆಗೆ ಕರೆದೊಯ್ದ ವಸಂತ. ತಾರಾ ಬಂದು ಬೃಂದಾನನ್ನು ಹಾಸ್ಯ ಮಾಡಿದಳು. ವೈನಿ, ನೀವು ನಮ್ಮ ಮೂಗಿಗೇನಾರೋ ಹಚ್ಚೋವ್ರೆ ಸೈ, ಹಸಿ ಮುಂದೆ ಆಪಾಟಿ ಹತ್ತು ಈಗ ಕ್ವಾಣಿ ಒಳಗ ಹಿಂಗಲ್ಲಲ್ಲೇ ಹೊಡಿತಾ ಕೂತೀರಿ. ಈಗ ಯಾವುದು ನಿಜ ಅಂಬೋಣ ಹೇಳ್ರಿ. ಬೃಂದ ಎದ್ದು ಅತ್ತಿಗೆಯ ಕೈ ಹಿಡಿದು ವಿನಯದಿಂದ ಭಿನ್ನವಿಸಿದಳು. ತಾರಾವೈನಿ, ನಾನು ನಿಜಕ್ಕೂ ಹಾಗೆಲ್ಲ ಅಳುವಾಕಿ ಅಲ್ರಿ, ಇದ್ದದ ಹಾಗೆ ಹೇಳ್ತೀನಿ, ನಂಬುದು ಬಿಡೋದು ನಿಮಗೆ ಸೇರಿದ್ದು. ನಾವು ಮೊದಲ ಸಲಕ್ಕೆ ಇಲ್ಲಿಗೆ ಬಂದಾಗ ನನ್ನ ತಂಗೀರ್ಗ ಈ ಸುದ್ದಿ ಒಂದು ಹೇಳಿರ್ಲಿಲ್ರಿ. ಕರೆ ಸಂಗತಿ ನಮ್ಮ ಗೋದಾಗ ತಿಳಿದದ್ದು ನಾನು ನಿನ್ನೆ ಹಸಿ ಮೇಲೆ ಕುಳಿತಾಗ್ಲೆ. ನಮ್ಮ ಕತಿ ಎಲ್ಲ ನಿಮ್ಗೆ ಗೊತ್ತದ. ಗೋದಾನು ಒಂದಿಷ್ಟು ತಿಳುವಳಿಕೆ ಬಂದ ಹುಡುಗಿ. ನಾನು ಇನ್ನೂ ಗಂಡನ ಮನೇಲೆ ಉಳ್ಕೊಂಡ್ರೆ ಅಪ್ಪಂಗ ಕಷ್ಟವಾಗ್ತದಂತ ಆಕಿ ಒಳಲಿಕ್ಕೆ ಹತ್ತದ್ಲು. ಅದಕ್ಕೆ ನನಗೂ ಅಳು ಬಂತ್ರಿ. ನಮ್ಮದು ಬಡತನ ಖರ, ಆದರೆ ಏನಂದ್ರು ತವ್ರ ಮನಿ. ಮೊದಲಿಗೆ ಚಲೋ ಬದುಕಿದವರು ಅಪ್ಪ, ಈ ವೃದ್ಧಾಪ್ಯದಾಗ ಹಿಂಗೆ ಕಷ್ಟಕ್ಕೆ ಸಿಕ್ಕ್ಯಾರ. ಏನು ಮಾಡು ಹಂಗದ ಹೇಳ್ರಿ. ನಾನಾದರೂ ಅವ್ರಿಗೆ ಸಲುವಾಗೇ ಈ ಮದುವೆಗೆ ಒಪ್ಕೊಂಡೆ. ಈ ವಯಸ್ಸಿನಾಗ ನನ್ನ ಮದ್ವೆ ಚಿಂತೆ ಒಂದು ಅವ್ರಿಗೆ ಇರಬಾರ್ದು ಅಂತ. ತಾರಾ ನೋಡುತ್ತಿದ್ದಂತೆಯೇ ಅವಳು ನಗುತ್ತಿದ್ದರೂ ಅವಳ ಕಣ್ಣು ತುಂಬಿ ಗಂಟಲು ಬಿಗಿಯಿತು. ಮತ್ತೆ ಉಗುಳು ನುಂಗಿ ಅಂದಳು, ಮತ್ತ ನೀವು ತಪ್ಪು ತಿಳಿಬಾರ್ದು ವೈನಿ. ನಿಮ್ಮ ತಮ್ಮನ್ನ ನಾನು ಹೂವು ನೋಡ್ಕೊಳ್ಳೋ ಹಂಗ ನೋಡ್ಕೋತೀನಿ. ಈ ಮನಿ ಸೇವಾ ನನ್ನ ಪಾಲಿಗೆ ಸೇರಿದ್ದು. ಈಗ ತಾರಾಗೆ ಅಳು ಬರುವಂತಾಗಿತ್ತು. ವಸಂತ ಕೇಳಿದ, ಬೃಂದ, ಇನ್ನು ಸಾಕು ಬಿಡು, ನಗ್ನಗ್ತಾ ಇರುವಾಗ ಮತ್ತ ಇನ್ನ ಈ ಸುದ್ದಿ ಬೇಡ. ನಿನ್ನ ತವ್ರ ಮನಿನ ಹೂ ನನಗೆ ನೋಡಿಕೊಳ್ಳೋದು ಸೇರಿದೆ ಬಿಡು. ಬೃಂದ ಮಧುರವಾಗಿ ನಕ್ಕಳು. ಹೌದ್ರಿ, ನಾನು ನಿಮ್ಮ ಮೇಲೆ ದೊಡ್ಡ ಹೊರೆ ಹಾಕೀನಿ. ಏನು ಮಾಡಲಿ, ಈಗ ಸದ್ಯ ನಮ್ಮ ಗೋದಾಗ ಬೆಚ್ಚಗೆ 2 ಮಾತು ಹೇಳಿ ಬರಬೇಕಾಗದ. ಇಲ್ದಿದ್ರ ಅವಳು ಮುಸುಕು ಇಳಿಯೋ ಹಂಗಿಲ್ಲ. ಹಾಗೆ ಮಾಡು ಮಾರಾಯ್ತಿ. ಆದ್ರೆ ವಸಂತಗ ಎಲೆ ಅಡಿಕೆ ಕೊಟ್ಟು ನೀನು ಹಾಕ್ಕೊಂಡು ಹೋಗು. ಮತ್ತು 5 ಗಂಟೆಗೆಲ್ಲ ರಿಸೆಪ್ಷನ್ಗೆ ತಯಾರಾಗಬೇಕು. ನಾನೇ ನಿನಗೆ ಹೆರಳು ಹಾಕಿ ಡ್ರೆಸ್ ಮಾಡುವಾಕಿ ತಿಳಿತಾ. ಹಾಗೆ ಆಗಲಿ ವೈನಿ, ಈಗ ಬರ್ತೀನಿ. ತಾರಾ ನಗುತ್ತಾ, ಈಗ ನನ್ನ ಜೊತೆಯಾಗೆ ಬರಬೇಡ, ಇನ್ನ ಟೈಮ್ ಅದೆ. ಹಾಗೆ ಹೇಳುತ್ತಲೇ ತಾರಾ ಪರದೆ ಸರಿಸಿ ಹೊರಗೆ ಹೋದಳು. ಕೂಡು ಬೃಂದ, ತಾರಕ್ಕ ಹೇಳಿದ ಹಂಗ ನನ್ಗೆ ಬೀಡ ಕೊಡೋದಿಲ್ಲೇನೋ ಎಂದು ಅವಳ ಹಸ್ತ ಹಿಡಿದ ವಸಂತ ಯಾವ ಬಿಂಕವೂ ಇಲ್ಲದೆ ಅವನ ಬಗಲಲ್ಲಿ ಕುಳಿತು ಬೀಡ ಮಾಡಿಕೊಟ್ಟಳು. ಬೃಂದ, ನನ್ಗ ಮತ್ತೊಂದು ಬೇಕು ಬೃಂದ ಎಂದನವ. ಮತ್ತವಳು ಮಾಡಿಕೊಟ್ಟಾಗ ಅವನು ಕೈಗೆ ತೆಗೆದುಕೊಂಡು ಅವಳ ಬಾಯಲ್ಲಿ ತುರುಕಲು ಬಂದಾಗ ಅವಳು ಏಳುತ್ತಾ ಮೆಲ್ಲಗೆಂದಳು, ನೀವು ನನ್ಗೆ ಕೊಡೋದಕ್ಕ ಇನ್ನೂ ಸಮಯ ಅದ. ಈಗ ಕೈಗೆ ಕೊಡ್ರಿ, ಹಾಕ್ಕೊಳ್ತೇನೆ. ವಿರುದ್ಧ ಹೇಳ್ದಂತ ತಪ್ಪು ತಿಳಿಬ್ಯಾಡ್ರಿ. ಅವನು ಬೀಡ ಅವಳ ಕೈಗೆ ಕೊಡುತ್ತಾ, ನೀನಿನ್ನ ಕೃತಯುಗದ ಮನುಷ್ಯಳಿದ್ದಿ ಬಿಡು. ಮುಟ್ಟದ್ದಕ್ಕ ಹಿಡ್ದದ್ದಕ್ಕ ಒಂದು ಶಾಸ್ತ್ರ ಇಟ್ಕೊಂಡಿದ್ದಿ. ಹಂಗಾದ್ರ ಈಗ ನಾನು ನಿನ್ನ ಇನ್ನೇನು ಕೇಳೋ ಹಂಗಿಲ್ಲನೋ. ಬೃಂದ ಕತ್ತು ಬಗ್ಗಿಸಿ ಹೇಳುತ್ತಾ, ಇನ್ನು ಒಪ್ಪತ್ತು ತಡ್ಕೊಳ್ಳಾರೇನು. ಅವನು ಬೇರೆಯೇ ಮಾತನಾಡಿದ. ಹೋಗು ಬೃಂದ, ನಿನ್ನ ತಂಗಿನ ಒಂದಷ್ಟು ಸಮಾಧಾನ ಮಾಡಿ ಮತ್ತ ಸಂಜೆ ರಿಸೆಪ್ಷನ್ಗೆ ರೆಡಿಯಾಗು. ಮತ್ತವಳು ಅವನ ಕಡೆಗೆ ನೋಡದೆ ಮೆಲ್ಲಗೆ ಬಾಗಿಲ ಪರದೆ ಸರಿಸಿ ಹೊರಗೆ ದಾಟಿದಳು. ಗೋದಾ ತನ್ನ ರೂಮಿನ ಕಿಟಕಿಯಲ್ಲಿ ಕುಳಿತು ಹೊರಗಿನ ಚಪ್ಪರದ ಅಲಂಕಾರ ನೋಡುತ್ತಿದ್ದಳಾದರೂ ಅವಳ ಕಣ್ಣಿನ ತೇವ ಇನ್ನೂ ಆರಿರಲಿಲ್ಲ. ಉಳಿದ ಮಕ್ಕಳಿಗೆ ಇದು ಯಾವ ಪರಿವೆಯೂ ಇಲ್ಲದೆ ಹೊಸ ಬಟ್ಟೆ ತೊಟ್ಟು ಉಂಡು ನಲಿಯುತ್ತಿದ್ದಾರೆ. ಬೃಂದ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟಾಗ ನಿಧಾನವಾಗಿ ಇತ್ತ ತಿರುಗಿದಳು ಗೋದಾವರಿ.